ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿದ್ದರಾಮಯ್ಯನವರು ಡೆಲ್ಲಿಲಿ ಕರೆದ್ರೆ ಹೈಕಮಾಂಡ್ ನಾಯಕರು ಬರ್ತೀನಿ ಅಂತ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಡೆಲ್ಲಿಲಿ ಬೀಡು ಬಿಟ್ಟಿದ್ದಾರೆ. ಈ ಕಡೆ ನಾಯಕತ್ವ ಜಟಾಪಟಿ, ಆ ಕಡೆ ಶಾಸಕರು ಫಾರಿನ್ ಟೂರ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿಎಂ ಆಪ್ತ ಶಾಸಕರಿಂದ ವಿದೇಶ ಪ್ರವಾಸಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪಶುಸಂಗೋಪನೆ ಇಲಾಖೆಯಿಂದ ಟೂರ್ ಆಯೋಜನೆ ಮಾಡಿರೋ ಮಾಹಿತಿ ಇದೆ. ಎಲ್ಲೆಲ್ಲಿಗೆ ಅಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಸುಮಾರು 25 ಜನ ಶಾಸಕರೇನೋ ಟಿಕೆಟ್ ಬುಕ್ ಮಾಡಿದಾರಂತೆ. ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲೇ ಟೂರ್ ಆಯೋಜನೆ ಆಗಿರೋದು. ಶಾಸಕರಾದ ಪುಟ್ಟರಂಗ ಶೆಟ್ಟಿ, ಹಿಟ್ನಾಳ್, BM ನಾಗರಾಜು, ಯಶವಂತರಾಯಗೌಡ ಪಾಟೀಲ್, ಅನಿಲ್ ಚಿಕ್ಕಮಾದು, JT ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಬಸನಗೌಡ ದದ್ದಲ್, AR ಕೃಷ್ಣಮೂರ್ತಿ, ತುರ್ವೆಹಾಳ್ ಸೇರಿದಂತೆ ಹಲವರ ಟಿಕೆಟ್ ಬುಕಿಂಗ್ ಆಗಿದೆ ಆಲ್ರೆಡಿ. ಫೆಬ್ರವರಿ 16ನೇ ತಾರೀಕು ಸೋಮವಾರ ಫಾರಿನ್ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಶಾಸಕರ ನಿಯೋಗ. ಇದೇ ವಿಚಾರ ಈಗ ನಾನಾ ರೀತಿಯ ಚರ್ಚೆಗೂ ಕಾರಣ ಆಗಿದೆ. ಟ್ರಿಪ್ ತಾನೇ, ಹೋಗ್ಲಿ ಬಿಡಿ ಅನ್ನೋ ಮಾತು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ, CM ಕುರ್ಚಿಯ ಜಟಾಪಟಿ ಬೇರೆ ಇದೆ. ಡಿ ಕೆ ಶಿವಕುಮಾರ್ ಅವರು 130 ಶಾಸಕರು ನನ್ನ ಪರವಾಗಿದ್ದಾರೆ ಅಂತಾರೆ, 135 ಶಾಸಕರು ನನ್ನ ಪರವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರು ಕರೆದ್ರೆ ಹೋಗ್ತೀನಿ, ಇಲ್ಲಾಂದರೆ ನಾನು ಯಾಕೆ ಹೋಗಲಿ, ನನಗೆ ಕೆಲಸ ಇದೆ ಇಲ್ಲಿ ಅಂತ ಕೂತಿದ್ದಾರೆ. ಈ ಮಧ್ಯದಲ್ಲಿ ಅವರವರ ಆಪ್ತರು ಅವರವರ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಶಾಸಕರು ಫಾರಿನ್ ಟೂರ್ ಇಟ್ಕೊಂಡಿರೋದು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅದು ರಾಜಕೀಯ ಅಂದ್ರೇ ಹಂಗೆ, ರಾಜಕೀಯ ಅಂದ್ರೇ ಹಾಗೆ. ಎಲ್ಲೇ ಹೊರಗಡೆ ಹೋದರೂ ಕೂಡ ನಾನಾ ರೀತಿಯ ಚರ್ಚೆಗಳಾಗ್ತವೆ, ಯಾರನ್ನೇ ಭೇಟಿ ಮಾಡಿದ್ರೂ ಕೂಡ ನಾನಾ ರೀತಿಯ ಚರ್ಚೆಗಳಾಗ್ತವೆ. ಈಗ ಪಶುಸಂಗೋಪನೆ ಇಲಾಖೆಯಿಂದ ಟೂರನ್ನು ಆಯೋಜನೆ ಮಾಡಿರೋ ಮಾಹಿತಿ ಇದೆಯಲ್ಲ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ, ಇದಕ್ಕೆ 25 ಜನ ಶಾಸಕರಿಗೆ ಟಿಕೆಟ್ ಬುಕ್ ಮಾಡಿಕೊಟ್ಟಿದ್ದಾರಂತೆ. ಕೆ ವೆಂಕಟೇಶ್, ಪಶುಸಂಗೋಪನಾ ಸಚಿವರಾದಂಥ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲೇ ಟೂರ್ ಆಯೋಜನೆ ಮಾಡಿರೋದು.